ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಿಇಟಿ ವೇಳೆ ಜನಿವಾರ ತೆಗೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಸಂದರ್ಭದಲ್ಲೇ ವಿದ್ಯಾರ್ಥಿಯ ಜನಿವಾರವನ್ನ ತೆಗೆಸಿದಂತಹ ಆರೋಪ ಮೊನ್ನೆ ಚಿಕ್ಕಬಳ್ಳಾಪುರದ ನಾಗಾರ್ಜುನ ಕಾಲೇಜಿನಲ್ಲಿ ಆಗಿದ್ದಂತಹ ಘಟನೆ. ವಿದ್ಯಾರ್ಥಿ ಸುಪ್ರೀತ್ ಎಂಬಾತನ ಜನಿವಾರವನ್ನ ತೆಗೆಸಿದ್ರು ಅಲ್ಲಿನ ಸಿಬ್ಬಂದಿ. ಮೊದಲ ದಿನ ಪರೀಕ್ಷೆಗೆ ಬಂದಾಗ ಜನಿವಾರವನ್ನ ತೆಗೆಸಿದ್ದಾರೆ. ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಂತಹ ಆರೋಪ. ಸಿಬ್ಬಂದಿ ನಡೆಗೆ ವಿದ್ಯಾರ್ಥಿ ಪೋಷಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 12 ದಿನಗಳ ಹಿಂದಷ್ಟೇ ಸುಪ್ರೀತ್ಗೆ ಒಪ್ಪಂದವನ್ನು ಮಾಡಲಾಗಿತ್ತು. ಪೊಲೀಸ್ ಠಾಣೆಗೆ ದೂರನ್ನ ಕೊಡುವುದಕ್ಕೆ ಸುಪ್ರೀತ್ನ ತಂದೆ ತಾಯಿ ಮುಂದಾಗಿದ್ದಾರೆ. ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಆ ವಿದ್ಯಾರ್ಥಿಯನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ತವರು ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ಒಂದು ಸಿಇಟಿ ಪರೀಕ್ಷೆ ಬರೆಯುವ ವೇಳೆ ಒಂದು ಜನಿವಾರವನ್ನು ತೆಗೆಸಿದಷ್ಟೇ ಅಲ್ಲದೆ ಜನಿವಾರನ ಕಟ್ ಮಾಡಿ ಕಸದ ಬುಟ್ಟಿಗೆ ಎಸೆದಂಥ ಒಂದು ಆರೋಪ ಕೇಳಿ ಬಂದಿದೆ. ಇದರಿಂದ ಅವಮಾನಕ್ಕೊಳಗಾದಂಥ ವಿದ್ಯಾರ್ಥಿ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ತೀನಿ. ಸುಪ್ರೀತ್, ನೀನು ಯಾವಾಗ ಎಕ್ಸಾಮ್ ಬರೆದು ಯಾವಾಗ ಈ ಘಟನೆ ಆಗಿದ್ದು? 23ನೇ ತಾರೀಕು ಬೆಳಗ್ಗೆ ಒಂದು 9:45 ಆ ಟೈಮಲ್ಲಿ ನಾನು ಗಾಡಿಯಲ್ಲಿ ಹೋಗಿದ್ದೆ. ಇಲ್ಲಿ ನಾಗಾರ್ಜುನ ಕಾಲೇಜ್ ಎಂಬ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿತ್ತು ಅದು. ಅಲ್ಲಿ ಹೋಗಿದ್ದ ತಕ್ಷಣ ನಾನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು, ಅದೇ ರೀತಿಯಾಗಿ ನಾನು ಹೋಗಿದ್ದೆ. ಅಲ್ಲಿ ಹೋಗಿರಬೇಕಾದ್ರೆ ಚೆಕ್ಕಿಂಗ್ ಅಂತ ಮಾಡ್ತಾರೆ, ಎಲ್ಲ ಆಲ್ ಟಿಕೆಟ್, ಈ ಥರ ಆಧಾರ್ ಕಾರ್ಡ್ ಅವೆಲ್ಲ ಇರಬೇಕಾಗಿತ್ತು. ಆಗ ನಾನು ಅಲ್ಲಿ ಹೋಗಿದ್ದಾಗ ಈ ಥರ ಸ್ಕ್ಯಾನ್ ಮಾಡಬೇಕಾದ್ರೆ ಏನೋ ಸ್ವಲ್ಪ ಸೌಂಡ್ ಬಂತು ಅಂದ್ಬಿಟ್ಟು ಅವರು ಮುಟ್ಟು ನೋಡಿದಾಗ ಈ ಥರ ಜನಿವಾರ ಅಂತ ಅವ್ರಿಗೆ ಗೊತ್ತಾಯಿತು. ಅಲ್ಲಿಗೆ ಅವ್ರು ಜನಿವಾರ ಅಂತ ಗೊತ್ತಾದ ಮೇಲೂ ಅದನ್ನು ಕಟ್ ಮಾಡಿ ಬಿಸಾಕಿದ್ರೆ ಅಥವಾ ನಿಮ್ಮ ಕೈಯಲ್ಲಿ ಕೊಟ್ರ? ಏನು ನಾನು ಹೇಳಿದೆ ನಾನು ತೆಗಿತೀನಿ ಅಂತ. ಇಲ್ಲ, ಇದು ನೀವು ತೆಗಿಯೋಲ್ಲ, ನೀವು ತಗೊಂಡು ಹಂಗೆ ಹಾಕ್ಕೊಂಡು ಹೋಗ್ತೀರಾ ನೀವು. ಲಾಸ್ಟ್ ಇಯರ್ ಹಂಗೆ ಆಗಿತ್ತು, ಅದಕ್ಕೆ ನಾವು ಇವಾಗ ಕಟ್ ಮಾಡಲೇಬೇಕು ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು. ನಾನೇನಂತ ಹೇಳಿದೆ, ನಾನು ತೆಗೆದುಬಿಟ್ಟು ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಅಂದರೆ ನೀವು ಇದನ್ನು ಹಂಗೆ ಹಾಕ್ಕೊಂಡಿದ್ದೆ ನಾವು ಎಕ್ಸಾಮ್ ಕೊಡೋಲ್ಲ ನಿಮಗೆ ಎಕ್ಸಾಮ್ ಬೇಕಂದರೆ ಇದನ್ನು ತೆಗೀಲೇಬೇಕು, ಇಲ್ಲ ನಿಮ್ಗೆ ಎಕ್ಸಾಮ್ ಕೊಡೋಲ್ಲ ಆ ಥರ ಹೇಳಿದರು. ಅಲ್ಲ, ನೀವು ತೆಗಿಯೋದಕ್ಕೆ ಅವಕಾಶ ಕೊಡಲಿಲ್ಲ ಅವರು? ತೆಗಿಯೋಕ್ಕೆ ಅವಕಾಶ ಕೊಡಲಿಲ್ಲ ಅವರು. ತೆಗಿಯೋಕ್ಕೆ ಹೋಗಿದ ತಕ್ಷಣ ಅವ್ರು ಯಾರೋ ಮೇಡಮ್ ಬಂದುಬಿಟ್ಟು ಸಿಸರಲ್ಲಿ ಕಟ್ ಮಾಡಿಬಿಟ್ರು ಅವರೇ. ಅದಕ್ಕೆ ನನಗೆ ಫುಲ್ಲು ಅಳು ಬಂದುಬಿಡ್ತು. ಆಗಿನ್ನ 8 ದಿನ ಆಗಿತ್ತು ಅಷ್ಟೇ. ಅಂದರೆ ಈಗ ಉಪನಯನ ಮಾಡಿ ಜಸ್ಟ್ ಈಗ 8 ದಿವಸ ಆಗಿದೆ. ಇನ್ನೂ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀನಿ. ಇನ್ನೂ ಕಲ್ತಿಲ್ಲ, ದಿನ ಹೇಳ್ಕೊಂಡು ಅದಕ್ಕೆ ಕಳೀತಾ ಇದ್ದೆ. ಅಷ್ಟು ಬೇಗ ಈ ಥರ ಆಯಿತು. ಇನ್ನೂ ಒಂದು ವಾರ ಆಗಿದೆ ಅಷ್ಟೇ. ಅದಕ್ಕೆ ತುಂಬ ಬೇಜಾರಾಗಿ ನನಗೆ ಎಕ್ಸಾಮ್ಗೂ ಹೋಗೋಕ್ಕೆ ಬೇಜಾರಾಗಿಬಿಟ್ಟಿತ್ತು. ಎಕ್ಸಾಮ್ಗೆ ಬಿಟ್ಬಿಡೋಣ, ಎಕ್ಸಾಮ್ ಬರೆಯೋದೇ ಬೇಡ, ಹಿಂದಕ್ಕೆ ಬಂದುಬಿಡೋಣ. ಅದಕ್ಕೆ ನಮ್ಮ ತಾಯಿಗೆ ಒಳ್ಳೆ ಇದು ಕೊಟ್ಟಿದ್ದೆ. ನಾನು PUCಯಲ್ಲಿ 90% ಬಂದಿತ್ತು. ಅದೇ ರೀತಿಯಾಗಿ ಇಲ್ಲಿ ಚೆನ್ನಾಗಿ ತೆಗಿತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ತುಂಬ ಈ ಥರ ಕಠಿಣವಾಗಿ ಈ ಥರ ಮಾಡಿರೋದು. ಅಂದರೆ ಈಗ ಪ್ರಶ್ನೆ, ನೀವು ಜನಿವಾರದ ನೀವು ತೆಗೆದು ಎತ್ತಿಕೊಂತೀವಿ ಅಂದ್ರೂ ಅದಕ್ಕೆ ಅವಕಾಶ ಕೊಡದೆ ಅವರು ಕಟ್ ಮಾಡಿ ಕಸದ ಬುಟ್ಟಿಗೆ ಎಸ್ಬಿಟ್ರು. ಅದು ನಿಮ್ಮ ಕೈಲಿ ಕೊಟ್ರ? ಇಲ್ಲ, ಇವಾಗ ನಮಗೆ ಕೊಡಲೇ ಎಸ್ಬಿಟ್ಟು ಅವರು ಹೋಗ್ರಪ್ಪ ನೀವು ಮುಂದೆ ಹೋಗ್ರಿ ಅಂದ್ಬಿಟ್ಟು ಮುಂದೆ ಕಳಿಸ್ಬಿಟ್ರು. ಮತ್ತು ನಾನು ಸಾಯಂಕಾಲ ಬರಬೇಕಾದ್ರೆ ಆ ಡಸ್ಟ್ಬಿನಲ್ಲಿ ಹುಡ್ಕೊಂಡು ಎತ್ಕೊಂಡು ಬಂದಿದ್ದೀನಿ ನಾನೇ. ಈಗ ಅಂದರೆ ನೀವು ಸಾಯಂಕಾಲ ಡಸ್ಟ್ಬಿನ್ ಹತ್ರ ಹೋಗಿ ನೋಡಿದಾಗ ಅದರಲ್ಲಿ ಇದು ಅಲ್ಲಿತ್ತು, ಬಟ್ ಇದು ಒಂದೇ ಇತ್ತು, ಜೊತೆ ಬೇರೆ ಎಲ್ಲ ಅದೇನೋ ದಾರ, ಕಟ್ ಮಾಡಿರೋ ದಾರ ಮತ್ತು ಈ ಓಲೆಗಳು ಅದು ಇದೆಲ್ಲ ಇತ್ತು ಒಳಗಡೆಯಲ್ಲಿ. ಪರೀಕ್ಷೆ ಬರೆಯೋಕೆ ಹೋಗೋದಕ್ಕೂ ಮುನ್ನ ನಾನು ಜನಿವಾರ ತೆಗೆದು ಬೇರೆ ಕಡೆ ಇಟ್ಕೊತೀನಿ, ಬಂದಮೇಲೆ ಹಾಕ್ಕೊತೀನಿ ಅಂತ ಹೇಳಿದ್ರು ಅದಕ್ಕೊಂದು ಅವಕಾಶ ಕೊಡದೆ ಒಂದು ಅಮಾನ್ಯವಾಗಿ ಒಂದು ಜನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಹಾಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ವಿದ್ಯಾರ್ಥಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಖಂಡನೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಾಸಭಾ ಅಧ್ಯಕ್ಷ ನಾಗಭೂಷಣ್ ಕಿಡಿಕಾರಿದ್ದಾರೆ. 12 ದಿನಗಳಿಂದ ಉಪನಯನ ಮಾಡಿ, ಅಂದ್ರೆ 12 ದಿನದ ಹಿಂದೆ ಉಪನಯನ ಮಾಡಿ ಜನಿವಾರ ಹಾಕಿದ್ರು. ಪೋಷಕರ ಜೊತೆ ತೆರಳಿ DCSPಗೆ ಈ ಬಗ್ಗೆ ದೂರು ಕೊಡ್ತೀವಿ, ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ದೇವನಹಳ್ಳಿಯಲ್ಲಿ ಮಹಾಸಭಾ ಅಧ್ಯಕ್ಷ ನಾಗಭೂಷಣ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ದೇವನಹಳ್ಳಿ ಪ್ರತಿನಿಧಿ ಮಹಾಸಭಾ ಅಧ್ಯಕ್ಷ ನಾಗಭೂಷಣ್ ಅವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬರೆಯಿರ್ತಕ್ಕಂಥ ನಾಗಾರ್ಜುನ ಕಾಲೇಜಿನಲ್ಲೂ ಸಹ ಇದೀಗ ಜನಿವಾರ ತೆಗೆಸಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಪ್ರಕರಣವನ್ನು ಇದೀಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯರು ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿ ಅವರ ವಿರುದ್ಧ ದೂರನ್ನು ಸಹ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಏನೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು ಹಾಗೆ ಅವರ ಸದಸ್ಯರು ಸಹ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇದೀಗ ಈ ಒಂದು ಘಟನೆ ಈಗ ಮಡಿವಾಳದಲ್ಲಿ ಮೊನ್ನೆ ಆಗಿತ್ತು, ಇದೀಗ ಇಲ್ಲೂ ಸಹ ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಯಾವಾಗ ವಿಚಾರ ತಿಳಿಯಿತು? ಈಗ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ? ಆ ಹುಡುಗ ಎಕ್ಸಾಮ್ ಸೆಂಟರ್ಗೆ ಹೋಗಿದ ತಕ್ಷಣ
ಒಬ್ಬ ಸಿಬ್ಬಂದಿ ಜನಿವಾರ ತೆಗೆದೇ ಇದ್ದರೆ ನೀವು ಒಳಗಡೆ ಬಿಡಲ್ಲ ಅಂತ ಹೆದರಿಸಿದ್ದಾರೆ. ನಾವು ಹುಡುಗನ ಸಮೇತ ಈಗಾಗಲೇ ಸಂಪರ್ಕ ಮಾಡಿದ್ದೀವಿ, ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀವಿ. ಹುಡುಗ ತುಂಬ ಹೆದರ್ಕೊಂಡಿದ್ದ. ಹೇಳಿದರೆ ನಾವು ಏನು ತೊಂದರೆ ಆಗುತ್ತೋ ಅನ್ನತಕ್ಕಂಥ ಒಂದು ಭಯದಿಂದ ಹೇಳೇ ಇರಲಿಲ್ಲ. ನಿನ್ನೆ ಸಂಜೆ ನಾವೆಲ್ಲ ಧೈರ್ಯ ಕೊಟ್ಟ ಮೇಲೆ ಎಲ್ಲ ವಿಷಯ ತಿಳಿಸಿದ ಮೇಲೆ ನಾವೆಲ್ಲ ಈಗ ಚಿಕ್ಕಬಳ್ಳಾಪುರದಲ್ಲೆಲ್ಲ ಸೇರ್ತಾ ಇದ್ದೀವಿ. ಹುಡುಗ ಅವರು ಅವರ ತಾಯಿಯವರು ಸಹ ಬಂದಿದ್ದಾರೆ. ಬಂದು ನಾವೆಲ್ಲ SP ಆಫೀಸ್ಗೆ ಹೋಗಿ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ನಾವು ಶಾಲಾ ಆಡಳಿತ ಮಂಡಳಿಯ ನಾಗಾರ್ಜುನ ಕಾಲೇಜಿನ ಆಡಳಿತ ಮಂಡಳಿ ಆಗ್ಬೋದು ಅಥವಾ ಸಿಬ್ಬಂದಿ ಮೇಲೆ ಕ್ರಮ ತಗೊಂಡು ಇಂಥ ಘಟನೆಗಳನ್ನ ಮತ್ತೆ ಮರುಕಳಿಸದೆ ಆಗಬೇಕು. ನಮ್ಮ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ನಮಗೆ ಎಲ್ಲ ತರಹ ಸಹಕಾರ ಇರಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಆಸೆ. ಸರ್, ಈಗ ಈ ಹುಡುಗನ ಕೇವಲ 12 ದಿನ ಆಗಿತ್ತು ಜನಿವಾರ ಹಾಕಿ ಅಂತಕ್ಕಂಥ ಒಂದು ಮಾಹಿತಿ ಸಹ. ಅದು ಈಗ ಎಷ್ಟು ಒಂದು ಸಂಪ್ರದಾಯಬದ್ಧವಾಗಿ ಹಾಕಿರ್ತೀರಾ? ಇದಕ್ಕೆಲ್ಲ ಒಂದು ಮಾನದಂಡ ಇರುತ್ತೆ ತೆಗೆಯೋದಕ್ಕೂ ಸಹ. ಯಾವ ರೀತಿ ಇರುತ್ತೆ ಸರ್? ಪುರೋಹಿತರ ಮುಖಾನವಾಗಿ ಅಗ್ನಿ ಸಾಕ್ಷಿಯಾಗಿ ಇದನ್ನೆಲ್ಲ ನಾವು ಮಾಡಿರ್ತೀವಿ. ಇದನ್ನ ತೆಗೆಯೋಕ್ಕೆ ಅಶೌಚ ಬಂದಾಗ ಅಥವಾ ಅದು ಕಟ್ಟಾದಾಗ ಇಂಥ ಟೈಮಲ್ಲಿ ಮಾತ್ರ ಇದನ್ನು ತೆಗಿಬೇಕು. ಆದರೂ ಇದು ತೆಗೆಸಿರೋದು ತುಂಬ ಖಂಡನೀಯ. ಅದು ದೌರ್ಜನ್ಯ ಮಾಡಿ ತೆಗೆಸಿದ್ದಾರೆ. ಆ ಹುಡುಗ ತೆಗಿಬಾರ್ದು ಅಂತ ಹೇಳಿದ್ರು ಸಹ ನನಗೆ 12 ದಿನ ಆಗಿದೆ ಸ್ವಾಮಿ, ನನಗೆ ಯಜ್ಞೋಪವಿತ್ರ ಹಾಕಿ ನಾನು ಉಪನಯನ ಆಗಿ ಅಂತ ಹೇಳಿದ್ರು. ಅವೆಲ್ಲ ಗೊತ್ತಿಲ್ಲ, ನಿನ್ನ ಪರೀಕ್ಷೆ ಬರೀಬೇಕಾದ್ರೆ ತೆಗಿಬೇಕು ಅಂತೇಳಿ ನಾನೇ ತೆಗಿತೀನಿ ಅಂತ ಹೋದರೂ ಕೂಡ ಅವ್ರ ಹತ್ರ ತೆಗೆಸ್ತೀರಾ ಬಲವಂತವಾಗಿ ಕಟ್ ಮಾಡಿದ್ದಾರೆ ಸರ್. ತೆಗೆದು ಇಲ್ಲ, ಬಲವಂತವಾಗಿ ದೌರ್ಜನ್ಯವಾಗಿ ಕಟ್ ಮಾಡಿದ್ದಾರೆ. ಇದು ಖಂಡನೀಯ. ಈ ಥರ ಮಾಡ್ತಾ ಇರೋದು, ಈ ದೌರ್ಜನ್ಯಕ್ಕೆ ನಮ್ಮೆಲ್ಲರ ಧಿಕ್ಕಾರ ಕೂಗ್ತಾ ಇದ್ದೀವಿ ಸರ್ ನಾವು. ಇದಕ್ಕೆ ಧಿಕ್ಕಾರ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಇಂಥವ್ರ ಬಗ್ಗೆ ಕಠಿಣ ಶಿಕ್ಷೆ ತಗೊಳ್ಳೋಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ದೂರ ಯಾರಿಗೆ ಕೊಡ್ತಾ ಇದ್ದೀರಾ? ಯಾರ ವಿರುದ್ಧ ಎಷ್ಟು ಕ್ರಮ ತಗೋಬೇಕು? ಏನು ಒತ್ತಾಯ ಮಾಡ್ತೀರಾ ಸರ್? ಸೊ ನಾವು ದೂರ SP ಸಾಹೇಬರಿಗೆ ಕೊಡ್ತಾಯಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾಯಿದ್ದೀವಿ, ಆಮೇಲೆ ಕನ್ಸರ್ನ್ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡ್ತಾಯಿದ್ದೀವಿ ಸರ್. ಆ ಕಾಲೇಜ್ ಬಗ್ಗೆ, ಆ ಸಿಬ್ಬಂದಿ ಬಗ್ಗೆ ಕಠಿಣವಾದ ಶಿಕ್ಷೆ ತೊಗೊಬೇಕು. ಸುಮ್ಮನೆ ಸಸ್ಪೆಂಡ್ ಮಾಡೋದು ಮತ್ತು ರಿವೋಕ್ ಮಾಡೋದಲ್ಲ. ಮುಂದೆ ಯಾರಿಗೂ ಇಂಥ ಅನ್ಯಾಯ ಆಗಬಾರ್ದು ಸರ್. ಇದಿಷ್ಟು ಏನಿದೀಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ನವೀನ್ TV9 ದೇವರಹಳ್ಳಿ.